ಡಿಸಿಸಿ ಬ್ಯಾಂಕ್ಗೆ ನುಗ್ಗಿದ್ದ ಜಿಂಕೆಯನ್ನು ಅರಣ್ಯ ಇಲಾಖೆ ವನ್ಯಜೀವಿ ವಿಭಾಗದ ಸಿಬ್ಬಂದಿ ರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟಿರುವ ಘಟನೆ ನಿನ್ನೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಶಂಕರಘಟ್ಟದಲ್ಲಿ ನಡೆದಿದೆ. ಶಂಕರಘಟ್ಟದ ಡಿಸಿಸಿ ಬ್ಯಾಂಕ್ ಶಾಖೆಗೆ ನುಗ್ಗಿದ ಜಿಂಕೆ ಗಾಬರಿಯಲ್ಲಿ ಗಾಜಿಗೆ ಗುದ್ದಿಕೊಂಡು ಕುಸಿದು ಬಿದ್ದಿತ್ತು. ವಿಷಯ ತಿಳಿಯುತ್ತಿದ್ದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಜಿಂಕೆಯ ರಕ್ಷಣೆ ಮಾಡಿದ್ದಾರೆ. ಬಳಿಕ ಅದನ್ನು ಸಮೀಪದ ಅರಣ್ಯಕ್ಕೆ ಕೊಂಡೊಯ್ದು ಬಿಡುಗಡೆ ಮಾಡಿದ್ದಾರೆ. ನಾಡಿಗೆ ಬಂದಿದ್ದ ಜಿಂಕೆಯನ್ನು ನಾಯಿಗಳು ಬೆನ್ನಟ್ಟಿ ಬಂದಿವೆ. ನಾಯಿಗಳ ದಾಳಿಯಿಂದ ತಪ್ಪಿಸಿಕೊಳ್ಳುವ ಭರದಲ್ಲಿ ಜಿಂಕೆ ಕುವೆಂಪು ವಿಶ್ವವಿದ್ಯಾಲಯದ ಒಳಭಾಗದಿಂದ ಜಿಗಿದು ಡಿಸಿಸಿ ಬ್ಯಾಂಕಿಗೆ ನುಗ್ಗಿದೆ. ಬ್ಯಾಂಕ್ ಸಿಬ್ಬಂದಿ ತಕ್ಷಣ ಗೇಟ್ಗಳನ್ನು ಬಂದ್ ಮಾಡಿ ವನ್ಯಜೀವಿಯ ಪ್ರಾಣವನ್ನು ಕಾಪಾಡಿದ್ದಾರೆ. ಗಂಡು ಗಂಡು ನಡೀತೈತಲ್ಲ ಪಾಪ ಸೀದಾ ಬಂದು ಬ್ಯಾಂಕಿಗೆ ಬಂದಿದ್ದಲ್ಲ. ಎಲ್ಲಿಂದ ಬಂದಿರೋದು? ಹೊರಗಡೆಯಿಂದ, ಯೂನಿವರ್ಸಿಟಿಯಿಂದ ಬಂದಿರೋದು. ಯೂನಿವರ್ಸಿಟಿ ಗೇಟಲ್ಲಿ. ಹೌದು, ಆ ಕಡೆಯಿಂದ ಬಂದಿದೆ. ಓ, ಆ ಕಡೆಯಿಂದ ಬಂದಿದೆ. ಸೀದಾ ಬಂದು ಬ್ಯಾಂಕಿಗೆ ಬಂದಿದ್ದಲ್ಲ. ಎಲ್ಲಿಂದ ಬಂದಿರೋದು? ಹೊರಗಡೆಯಿಂದ, ಯೂನಿವರ್ಸಿಟಿಯಿಂದ ಬಂದಿರೋದು. ಯೂನಿವರ್ಸಿಟಿ ಗೇಟಲ್ಲಿ. ಹೌದು, ಆ ಕಡೆಯಿಂದ ಬಂದಿದೆ. ಓ, ಆ ಕಡೆಯಿಂದ ಬಂದಿದೆ.